ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನ ಪ್ರಭಾವ, ನಿನ್ನ ತೇಜಸ್ಸು ನಿನ್ನಿಂದ 2 ಅಡಿ ದೂರದವರೆಗೂ ಪ್ರಕಾಶಿಸುತ್ತದೆ. ನಿನ್ನನ್ನು ನೋಡ್ತಾ ಇದ್ದರೆ ನಿನಗೆ ತಿಳಿಯದ ರಹಸ್ಯವೊಂದು ನನಗೆ ಗೊತ್ತಾಗ್ತಾ ಇದೆ. ರಹಸ್ಯನ? ಏನದು? ನೀನು ಬಹಳ ಒಳ್ಳೆಯವನು, ನಿನ್ನ ಮನೆಯವರು ಬಹಳ ಒಳ್ಳೆಯವರು. ಒಬ್ಬೊಬ್ಬರು ಒಂದೊಂದು ಮುತ್ತು. ಅದರಲ್ಲೂ ಮುಖ್ಯವಾಗಿ ಬಹಳ ಒಳ್ಳೆಯ ವ್ಯಕ್ತಿ ನಿಮ್ಮ ಮನೆಯ ಕೆಲಸದ ಹುಡುಗ. ಅವನು ನೋಡಲು ತುಂಬಾ ಮುದ್ದಾಗಿರುತ್ತಾನೆ, ನಗುಮುಖದ ಚೆಲುವ. ಅವನು ಪಾದರಸತ್ತರ ಓಡಾಡುತ್ತಾ ಎಲ್ಲರನ್ನು ನಗಿಸುತ್ತಾ ತಾನು ನಗುತ್ತಿರುತ್ತಾನೆ. ಅವನನ್ನು ತುಂಬಾ ಚೆನ್ನಾಗಿ ನೋಡಿಕೊ, ನಿನ್ನ ಭವಿಷ್ಯ ಇನ್ನೂ ಉಜ್ವಲವಾಗಿರುತ್ತದೆ. ನಾನು ಬರುತ್ತೇನೆ. ನಾನು ಕೊಲೆ ಮಾಡಿದ್ದೀನಿ ಅಂತ ಹೇಗೆ ಹೇಳ್ಬಿಟ್ಟೋದ ಅವನು? ಸುಮ್ಮನೆ ಹೀಗೆ ಹೇಳಬೇಕು ಅಂತೇನಾದ್ರೂ ಹೇಳದ್ನಾ, ಅಥವಾ ಅವನಿಗೆ ನಿಜವಾಗ್ಲೂ ನಿಜ ಗೊತ್ತಿದ್ಯಾ? ದೇವಸ್ಥಾನದಲ್ಲಿ ಇಷ್ಟು ಜನ ಇದ್ದಾರೆ, ಆದ್ರೂ ನನ್ನ ಹತ್ರನೇ ಬಂದು ಮಾತಾಡ್ತಾನೆ ಅಂದ್ರೆ ಏನರ್ಥ? ಸುಮ್ಮನೆ ಹೀಗೆ ದುಡ್ಡು ಕೇಳೋ ಥರ ಏನಾದರೂ ಬಂದಿರ್ಬೋದಾ? ಯಾಕೋ ತುಂಬ ಭಯ ಆಗ್ತಿದೆಯಲ್ಲ. ಇಷ್ಟು ವರ್ಷ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇವನು ನೋಡಿದ್ರೆ ಕೊಲೆ, ಆತ್ಮ ಅಂತೆಲ್ಲ ಹೆದರಿಸ್ತಿದ್ದಾನೆ. ಈ ವಿಷಯ ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು. ಯಾರಿಗೆ ಗೊತ್ತಾದ್ರೂ ಪರವಾಗಿಲ್ಲ, ಅಭಿಗ್ ಮಾತ್ರ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಯಾಕಂತ ಇಷ್ಟೊಂದು ಗಾಬರಿ ಅದ? ಅಭಿ ಯಾವಾಗ ಬಂದೆ? ಫೋನ್ ಕಾಲ್ ಎಲ್ಲ ಆಯ್ತಾ? ಅದೆಲ್ಲ ಮುಗೀತು, ಬಟ್ ನೀನು ಯಾಕೆ ಇಷ್ಟೊಂದು ಗಾಬರಿ ಆಗಿದೆಯಾ? ಇದೇನಿದೆ ಹತ್ರ ಎಲ್ಲ ವಿಭೂತಿ ಬಿದ್ದಿದೆ. ಹೋಗಿ ಕ್ಲೀನ್ ಮಾಡ್ಕೋ. ಒಳಗಡೆ ಮಾಡುವುದು ಆರ್ತಿ, ಆದ್ರೆ ನೀನು ಒಬ್ಬ ಕೊಲೆಗಾರ್ತಿ. ಅಭಿ, ಅವನು ಯಾರೋ ಒಬ್ಬ ಈಡಿಯಟ್ ಬಂದಿದ್ದ. ಅವನು ನೋಡೋದಕ್ಕೆ ಒಂಥರ ಇದ್ದ. ಅವ್ನ ಗೆಟಪ್ ನಿಜಾನೋ ಸುಳ್ಳೋ ಒಂದು ಗೊತ್ತಾಗ್ಲಿಲ್ಲ. ಏನೇನೋ ಹೇಳ್ಬಿಟ್ಟು ವಿಭೂತಿ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ನಾನು ಅದನ್ನ ನೋಟಿಸೇ ಮಾಡಿಲ್ಲ. ಇದು ಒಂಥರ ಅವ್ರೇನೋ ದುಡ್ಡು ಕೇಳಿರ್ತಾರೆ, ನೀ ಕೊಡಲ್ಲ ಅಂತ ಹೇಳಿರ್ತೀಯ, ಅದಕ್ಕೇನೋ ಹೆದರ್ಸ್ಬಿಟ್ಟು ಹೋಗಿರ್ತಾರೆ. ಅದಕ್ಕೆ ಯಾಕೆ ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ನನಗೂ ಸಿಕ್ಕಿದ್ದ ಅವನು. ನಿನಗೂ ಸಿಕ್ಕಿದ್ನಾ? ಏನು ಹೇಳ್ದ ಅಭಿ ಅವನು? ಅವ್ನು ಏನಾರ ಹೇಳಲಿ ಅಂತ ನೀನು ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ರಿಲ್ಯಾಕ್ಸ್. ಅಲ್ಲ ಅಭಿ, ಅವ್ನು ಏನಂದ ಅಂತ ಹೇಳು. ಏನೋ ಸೀಕ್ರೆಟ್ ಹೇಳ್ತೀನಿ ಅಂದ. ಏನ್ ಸೀಕ್ರೆಟ್ ಅಭಿ? ಹೇಳಲ್ಲ. ಅಂತರ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ತಪ್ಪು ಮಾಡಿದವ್ರು ಹೆದರ್ಕೋತಾರೆ, ನೀನು ಯಾಕೆ ಹೆದರ್ಕೋತೀಯಾ? ಅವ್ರವ್ರು ಏನು ಗೊತ್ತಾ, ಇಂಥದನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ಳಬಾರ್ದು. ಅಭಿ, ಪ್ರಾಮಿಸ್ ಅವನೇನು ಹೇಳಿಲ್ಲ ತಾನೆ? ಹೇಳ್ದ, ಬಟ್ ಯಾವುದು ನನ್ನ ತಲೆಯಲ್ಲಿ ಉಳಿದಿಲ್ಲ, ಮರ್ತಿದ್ದೀನಿ. ಇವನು ಬೇಕಂತ ನಾಟಕ ಮಾಡ್ತಿದ್ದಾನ ಅಥವಾ ನಿಜವಾಗ್ಲೂ ಮರ್ತಿದ್ದಾನ? ಅಂತರ ಏನು ಯೋಚನೆ ಮಾಡ್ತಿದ್ಯಾ? ಮೊದಲು ಹೋಗಿ ಕ್ಲೀನ್ ಮಾಡ್ಕೊಂಬ ಹೋಗು. ಇಲ್ಲ ಅಭಿ, ಅವ್ನು ಏನು ಹೇಳ್ದ ಅಂತ ನನಗೆ ಗೊತ್ತಾಗಬೇಕು. ಮೊದಲು ಅವ್ನು ಏನು ಹೇಳ್ದ ಅಂತ ಹೇಳು. ನೀನು ಏನು ಹೇಳ್ತಾನೆ ಆ್ಯಂಡ್ ನೀನು ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ಓಕೆ, ಅವನು ನೀವು ಒಳ್ಳೆಯವರು, ನಿಮ್ಗೆ ಒಳ್ಳೇದಾಗುತ್ತಾ ಅದು ಇದು ಅಂತ ಹೇಳ್ದ ಅಷ್ಟೇ. ಓಕೆ, ಒಳ್ಳೇದ್ರ ಬಗ್ಗೆ ಹೇಳಿದ್ನಾ? ಓಕೆ, ಹಾಗಿದ್ರೆ ನೀನು ಚೆನ್ನಾಗಿರ್ಬೇಕಬ್ಬಿ. ನೀನು ಚೆನ್ನಾಗಿದ್ರೇ ನಾನು ಚೆನ್ನಾಗಿರೋಕ್ಕಾಗೋದು. ನಿನ್ನ ಸುಖನೇ ನನ್ನ ಸುಖ, ನಿನ್ನ ಇಷ್ಟನೇ ನನ್ನ ಇಷ್ಟ, ನಿನ್ನ ಜೀವನನೇ ನನ್ನ ಜೀವನ. ನೋಡು, ಈಗ ಅವನು ಒಳ್ಳೇದೇ ಹೇಳಿದ್ದಾನೆ ಅಂದರೆ ಬಾ, ನನಗೆ ಸಮಾಧಾನ ಆಯಿತು. ಬಾ, ಮನೆಗೆ ಹೋಗೋಣ. ಪೇಂಟು ಮೇಕಪ್ ಎಲ್ಲ ಹೋಯ್ತು, ಸ್ವಲ್ಪ ಒಳಗಡೆ ಉಳಿದಿದೆ, ಅದನ್ನ ಬಟ್ಟೆ ಹೋಗಿ ಸೊಪ್ಪಲ್ಲಿ ತೊಳಿಬೇಕು. ರೇ ವಿಶ್ವರು ಬಂದ್ರ? ಆ ಪ್ರಾರ್ಥನೆ ನಿಮ್ಮನ್ನ ಗುರ್ತಿಡಿಲ್ಲ ತಾನೆ? ಅಯ್ಯೋ, ವಯಸ್ಸಲ್ಲಿ ಇರ್ಬೇಕಾದ್ರೆ ಚಂದ ಹುಡುಗಿರೇ ನನ್ನ ಕೈ ಹಿಡಿತಿಲ್ಲ, ಹಾಗಿರ್ಬೇಕಾದ್ರೆ ಈ ಪಾಪಿ ಪ್ರಾರ್ಥನಾ ನನ್ನ ಕೈ ಹಿಡಿತಲ್ಲ.
ಅಷ್ಟು ಸಾಕು. ನಂಗೂ ನಂಬಿಕೆ ಇತ್ತು ಈ ಪ್ಲಾನ್ ವರ್ಕ್ ಆಗುತ್ತೆ, ಪ್ರಾರ್ಥನಾ ಇದನ್ನ ನಂಬ್ತಾಳೆ ಅಂತ. ಆದ್ರೆ ನನ್ನ ನಟನಾ ಚಾತುರ್ಯದ ಮೇಲೆ ಅಷ್ಟೊಂದು ನಂಬಿಕೆ ಇತ್ತ? ಖಂಡಿತ ಇಲ್ಲ. ನೀವು ಗೆಟಪ್ ಹಾಕೊಂಡ್ಮೇಲೆ ನನ್ಗೆ ಭಯ ಆಗ್ತಿತ್ತು. ಅದನ್ನ ಇಟ್ಕೊಂಡು ಪ್ರಾರ್ಥನೆ ನಂಬ್ತಾಳೆ ಅನ್ಕೊಂಡೆ. ಪ್ರಾರ್ಥನೆ ನಂಬೋದು ಬಿಡು. ನಾನು ಆ ಗೆಟಪ್ ಹಾಕೊಂಡು ದೇವಸ್ಥಾನದಲ್ಲಿ ಓಡಾಡ್ತಿರ್ಬೇಕಾದ್ರೆ ಅಲ್ಲಿ ಇರೋ ಬರೋ ಹೆಣ್ಮಕ್ಳೆಲ್ಲ ನನ್ನ ಹತ್ರ ಓಡ್ ಬರೋದೇನು, ನನ್ನ ಕಾಲಿಡಿಯೋದೇನು, ನನ್ನ ಕೈ ಹಿಡಿದು ನಮಸ್ಕಾರ ಮಾಡೋದೇನು. ಅದರಲ್ಲಿ ಕೆಲವರಂತೂ 101 ರೂಪಾಯಿ ದಕ್ಷಿಣೆ ಕೊಟ್ಟು ಫ್ರೂಟ್ಸು ವೀಳ್ಯದೆಲ್ಲ ಎಲ್ಲ ಕೊಟ್ಟೋದ್ರು. ಇದೆಲ್ಲ ನೋಡ್ತಾ ಇದ್ರೆ ಆ ದೇವಸ್ಥಾನದ ಪರಿಸರದಲ್ಲಿ ನನಗೆ ಉಜ್ವಲ ಭವಿಷ್ಯ ಇದೆ, ನಾನು ಅಲ್ಲಿ ಸೆಟ್ಲ್ ಆಗೋದು ಒಳ್ಳೇದಂತ ಅನ್ನಿಸ್ತಾ ಇದೆ. ಅಂದ್ರೆ ನೀನ್ ದೇವಸ್ಥಾನಕ್ಕೆ ಹೋಗಿ ಸನ್ಯಾಸಿ ಆಗ್ತೀಯಾ? ನಿನ್ನೆ ನಂಬ್ಕೊಂಡಿದ್ದೀನಿ, ನಾನೇನ್ ಮಾಡ್ಲಿ? ಏನಿದು ಬಹುವಚನದಿಂದ ಏಕವಚನಕ್ಕೆ ಬರ್ತಿದೆ? ಮತ್ತೆ ಸನ್ಯಾಸಿ ಆಗ್ತಿದ್ರೆ ನಾನು ಎಲ್ಲಿಗೆ ಹೋಗ್ಲಿ? ಇದು ಬರೀ ನಾಟಕ ಅಷ್ಟೇ. ಎಷ್ಟು ಬೇಕೋ ಅಷ್ಟೇ ಇರ್ಲಿ. ಹೌದು, ಎಷ್ಟು ಬೇಕೋ ಅಷ್ಟೇ ಇರಲಿ. ಆ ಪ್ರಾರ್ಥನಾ ಇದನ್ನ ನಿಜ ಅಂತ ನಂಬಿ ಅವಳು ಬಾಯಿ ಬಿಡಿಸ್ಬೇಕು. ಅಲ್ಲಿವರೆಗೂ ಅಷ್ಟೇ ಇರಲಿ. ಮೇಡಮ್, ನೀವು ಹೇಳಿದ ಮಾತನ್ನ ಚಾಚೂ ತಪ್ಪದೆ ಪಾಲಿಸುವುದು ನನ್ನ ಆದ್ಯ ಕರ್ತವ್ಯ ಮೇಡಮ್. ನಾನೇನೋ ಹೇಳಕ್ ಬಂದೆ. ಓಕೆ, ನೆಕ್ಸ್ಟು ನಮ್ಮ ಮುಂದಿನ ಪ್ಲ್ಯಾನ್ಗೆಲ್ಲ ಸ್ಟಾರ್ಟ್ ಆಗಬೇಕು. ಆಟಗಳು ಶುರು ಮಾಡಬೇಕು. ಓಕೆ, ಎಲ್ಲದಕ್ಕೂ ಪ್ಲಾನ್ ನಡೀತಿದೆ ಮೇಡಮ್. ನಾವು ಪ್ಲ್ಯಾನ್ ಮಾಡೋದು ಮುಖ್ಯ ಅಲ್ಲ, ಅದನ್ನು ಹೇಗೆ ಬಳಸ್ಕೋತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇದು ಸುಳ್ಳಿನ ಉದ್ದ ಇರ್ಬೋದು, ಆದರೆ ಸತ್ಯನ ಹೊರಗಡೆ ಹಾಕೋಕ್ಕೆ ನಾವು ಈ ಸುಳ್ಳನ್ನ ಯೂಸ್ ಮಾಡ್ಕೋತಿದ್ದೀವಿ. ಮೇಡಮ್, ಈಗ ಜೇನುತುಪ್ಪ ತೆಗಿಬೇಕಾದ್ರೆ ಅದಕ್ಕಿಂತ ಮುಂಚೆ ನಾವು ಹೊಗೆ ಹಾಕ್ತೀವಿ. ಇದು ಅದೇ ತರ ಮೇಡಮ್. ನಾವು ಹೊಗೆ ಹಾಕ್ಬಿಡೋಣ, ಅದರಲ್ಲಿರೋ ನೊಣ ಎಲ್ಲ ಓಡೋಗುತ್ತೆ, ಆಮೇಲೆ ತುಪ್ಪ ನಮ್ದಿ ಮೇಡಮ್. ರೂಪಾ, ನೀನು ಆ ಪ್ರಾರ್ಥನಾ ರೂಮ್ಗೆ ಹೋಗಿ ಹುಳ ಬಿಟ್ವಾ? ಓಕೆ ಮೇಡಮ್. ಮೇಡಮ್, ನಮ್ಮ ಪುಟ್ಟಿ ಹೇಳಿದ ಮಾತ ಕರೆಕ್ಟಾಗಿ ಕೇಳ್ತಾಳಲ್ವಾ? ಹುಡುಗಿರ ಮಾತನ್ನ ಕರೆಕ್ಟಾಗಿ ಕೇಳ್ತಾರೆ. ಹುಡುಗಿರು ಗಂಡನ ಮಾತನ್ನ ನೀಟಾಗಿ ಕೇಳಲ್ಲ ಅಷ್ಟೇ. ಇದುವರೆಗೂ ಒಬ್ರಿಗೂ ಗೊತ್ತಾಗ್ದಿರೋ ಹಾಗೆ ನನ್ನ ಕೆಲಸನ ಮುಗಿಸಿದ್ದೀನಿ. ನನ್ನ ಕೈಗೆ ಮೆತ್ಕೊಂಡಿರೋ ರಕ್ತ ನನ್ನ ಕಿವಿ ಓಲೆ ಸಹಿತ ನೋಡಿಲ್ಲ. ಹಾಗಿದ್ದಾಗ ಈ ವಿಷಯ ಆ ವೈರಾಗಿಗೆ ಹೇಗೆ ಗೊತ್ತಾಯ್ತು? ನೀನೇ ಅಂತರನ ಕೊಂದಿದ್ದು ಅಂತ ಅವನು ಹೇಗೆ ಹೇಳ್ತಾನೆ? ನಾನೇನಾದ್ರೂ ದಾರಿ ತಪ್ಪಿದ್ದೀನ? ಇಲ್ಲ, ಅವನೇ ಏನಾದರೂ ನನ್ನ ದಾರಿ ನೋಡ್ತಿದ್ದಾನ? ಹೇಗೆ ಸಾಧ್ಯ? ಈ ವಿಷಯ ಹೊರಗಡೆ ಲೀಕ್ ಆಗೋದಕ್ಕೆ ಹೇಗೆ ಸಾಧ್ಯ? ಹಾಗೇನಾದ್ರೂ ಲೀಕ್ ಆಗಿದ್ರೆ ಈ ವಿಷಯ ಅಭಿ ಕಿವಿಗೂ ಬಿದ್ದಿರುತ್ತೆ. ನಾನಿನ್ನೂ ಬದುಕಿದ್ದೀನಿ, ಈ ಮನೇಲೇ ಇದ್ದೀನಿ ಅಂದ್ರೆ ಖಂಡಿತವಾಗ್ಲೂ ಅಭಿ ಕಿವಿಗೆ ಈ ವಿಷಯ ಬಿದ್ದಿಲ್ಲ. ಹಾಗಿದ್ರೆ ಆ ವೈರಾಗಿ ಹೇಗೆ ಹೇಳ್ತಾನೆ ನಾನೇ ಅಂತರನ ಕೊಂದಿದ್ದು ಅಂತ? ಹೇಗೆ ಹೇಳ್ತಾನೆ? ಅವನೊಂದಷ್ಟು ಶಕ್ತಿಶಾಲಿನಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.